ಇನ್ವಿಜಿಲೇಟರ್ ಅಂದ್ರೆ ಎಕ್ಸಾಮ್ ಹಾಲಿನ ವಾಚ್ಮ್ಯಾನ್ ತರ. ಇವ್ರ ಕೆಲ್ಸ ಕ್ವಶನ್ ಪೇಪರ್ ನ ಕೊಡೋದು, ಆನ್ಸರ್ ಶೀಟ್ ನ ಈಸ್ಕೊಳ್ಳೋದು, 5 ನಿಮಿಷಕ್ಕೊಂದ್ಸಲ ಟೀ ಕುಡಿಯೋದು, 10 ನಿಮಿಷಕ್ಕೊಂದ್ಸಲ ಬಾತ್ರೂಮ್ ಹೋಗಿ ಬರೋದು. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್ ಕಾಪಿ ಹೊಡಿದೇ ಹೀರೋ ಆಗಿ ನೋಡ್ಕೊಳ್ಳೋದು. ನಮಿಗಂತೂ ನಾವ್ ಎಷ್ಟು ಓದಿದೀವಿ, ಕ್ವಶನ್ ಪೇಪರ್ ಅಲ್ಲಿ ಏನ್ ಬರುತ್ತೆ ಅನ್ನೋ ಟೆನ್ಷನ್ ಗಿಂತ ಇನ್ವಿಜಿಲೇಷನ್ ಯಾರು ಬರ್ತಾರೆ, ಅವ್ರು ಏನ್ ಮಾಡ್ತಾರೆ ಅನ್ನೋ ಟೆನ್ಷನ್ ಜಾಸ್ತಿ. ಎಕ್ಸಾಮ್ ಹಾಲ್ ಬರೋ ಇನ್ವಿಜಿಲೇಟರ್ ಗಳು ವೆರೈಟಿ ಆಗಿರ್ತಾರೆ. ಟೈಪ್ 1 ತುಂಬಾ ಲೀನಿಯಂಟ್ ಆಗಿರೋರು. ಅವ್ರ ಕೆಲ್ಸನ ಅವ್ರು ಮಾಡ್ಕೊಂಡು ನಮ್ ಕೆಲ್ಸನ ನಮಗ್ ಮಾಡ್ಕೊಳ್ಳೋದ್ ಬಿಡೋರು. ಇವ್ರು ಎಷ್ಟು ಒಳ್ಳೆಯವ್ರು ಅಂದ್ರೆ ಕಾಪಿ ಹೊಡಿಯೋಕ್ ಬಿಡೋದಲ್ದೆ ಅವರೇ ಬಂದ್ ನಮಗ್ ಆನ್ಸರ್ಸ್ ಹೇಳ್ಕೊಡ್ತಿರ್ತಾರೆ. ಎಲ್ಲಾ ಕ್ಲಾಸ್ಗೂ ಈ ತರ ಒಂದ್ ಇನ್ವಿಜಿಲೇಟರ್ ಬಂದ್ಬಿಟ್ರೆ ಕಾಲೇಜಲ್ಲಿರೋ ಎಲ್ಲಾ ಸ್ಟೂಡೆಂಟ್ಸ್ ಟಾಪರ್ ಗಳಾಗ್ಬಿಡ್ತಾರೆ. ಎಕ್ಸಾಮ್ ಹಾಲ್ ಬಂದ್ ನಿದ್ದೆ ಮಾಡೋ ಇನ್ವಿಜಿಲೇಟರ್ಸ್ ಇರ್ತಾರ ಗುರು. ಟೈಪ್ 2 ತುಂಬಾ ಸ್ಟ್ರಿಕ್ಟ್ ಆಗಿರೋರು. ಇಂಥವ್ರು ಏನಾದ್ರೂ ಬಂದ್ಬಿಟ್ರೆ ದೇವ್ರೆ ಅನ್ನೋ ಭಯ ಭಕ್ತಿ ಬರುತ್ತೆ. ತುಟುಕ್ ಪಿಟುಕ್ ಅನ್ನೋ ಆಗಿರಲ್ಲ. ಕಾಪಿ ಹೊಡಿಯೋದ್ ಬಿಡುಗರು ಒಂಚೂರು ಜೋರಾಗಿ ಉಸಿರಾಡಿದ್ರೆ ಆನ್ಸರ್ ಶೀಟ್ ಕಿತ್ಕೊಂಡು ಹೊರಗ್ ಕಳಿಸ್ತಾರೆ. ಒಳ್ಳೇದ್ ಮಾಡ್ತದ. ಇನ್ವಿಜಿಲೇಟರ್ ಎಷ್ಟು ಸ್ಟ್ರಿಕ್ಟ್ ಆಗಿದ್ರೆ ಏನಂತೆ, ನಮ್ ಬಾಯ್ಸ್ ಕಾಪಿ ಹೊಡಿದೇ ಇರ್ತಾರ. ನಾನ್ ಸುಮ್ ಕೂರೋ ಮಗ ಅಲ್ಲ. ಆನ್ಸರ್ ಶೀಟ್ ಅಲ್ಲಿ ಏನ್ ಬರಿಬೇಕು ಅಂತ ತೋರಿಸದೆ ನಾವೇನ್ ತಲೆ ಕೆಡ್ಸ್ಕೊಂಡ್ ಕೂತಿದ್ರೆ ಆ ಇನ್ವಿಜಿಲೇಟರ್ ಗಳು 1 hour ರಿಮೈನಿಂಗ್, 30 minutes ರಿಮೈನಿಂಗ್, 10 minutes ರಿಮೈನಿಂಗ್, 5 4 3 2 1 ಟೈಮ್ ಅಪ್. ನಾವು ಟೈಮ್ ನೋಡ್ಬೇಕಂದ್ರೆ ಗೋಡೆ ಮೇಲೆ ಕ್ಲಾಕ್ ಇದೆ, ಕೈಯಲ್ಲಿ ವಾಚ್ ಇದೆ. ಟೈಮ್ ಬಾಂಬ್ ಬಿಟ್ಟಿರೋ ಟೆರರಿಸ್ಟ್ ತರ ಇದ್ಯಾವ ಟಾರ್ಚರ್ ಗುರು. ಯಾವ ಇವೆಲ್ಲ ಎಕ್ಸಾಮ್ ಹಾಲ್ ಅಲ್ಲಿ ಇವೆರಡು ಪೀಸ್ ಆಗಿದ್ರೆ ಸಾಕು. ಒಂದು ಕ್ವಶನ್ ಪೇಪರ್, ಇನ್ನೊಂದು